ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜೂನ್ 12, 2025 ಗುರುವಾರದ ಮಧ್ಯಾಹ್ನ ಊಟದ ಸಮಯ ಆಗಿತ್ತು. ಅಷ್ಟೊತ್ತಿಗೆ ಗುಜರಾತ್ನ ಅಹಮದಾಬಾದ್ ಏರ್ಪೋರ್ಟ್ನಿಂದ ಲಂಡನ್ನ ಗೇಟ್ವಿಕ್ಗೆ ಏರ್ ಇಂಡಿಯಾದ 171 ವಿಮಾನ ಟೇಕ್ ಆಫ್ ಆಗೋದಕ್ಕೆ ಸಿದ್ಧ ಆಯಿತು. ಸಮಯ 1:34. ವಿಮಾನ ನಿಧಾನವಾಗಿ ರನ್ವೇಗೆ ಬಂದು ಲಂಡನ್ ಕಡೆಗೆ ಹಾರೋದಕ್ಕೆ ಶುರು ಮಾಡ್ತು. ಫ್ಲೈಟಲ್ಲಿದ್ದವರು ಲಾಂಗ್ ಜರ್ನಿಯ ನಿರೀಕ್ಷೆಯಲ್ಲಿದ್ದರು. ಸುಮಾರು 10-12 ಗಂಟೆಗಳ ಪ್ರಯಾಣ. ಹೀಗಾಗಿ ವಿಮಾನ ಟೇಕ್ ಆಫ್ ಆದ ನಂತರ ಅವರೆಲ್ಲ ಆರಾಮಾಗಿ ಸೆಟ್ಲ್ ಆಗ್ತಾ ಇದ್ರು. ಅದಾದ ಕೆಲವೇ ನಿಮಿಷಗಳಲ್ಲಿ ವಿಮಾನ ಭೂಮಿಯ ಕಡೆಗೆ ಕುಸಿಯೋದಕ್ಕೆ ಶುರು ಮಾಡ್ತು. ಏನಾಗ್ತಾ ಇದೆ ಅನ್ನೋದು ಗೊತ್ತಾಗೋ ಹೊತ್ತಿಗೆ ಅದು ಭೂಮಿಗೆ ಅಪ್ಪಳಿಸೇ ಬಿಡ್ತು. 1:39 ನಡೆದ ಈ ದುರ್ಘಟನೆ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದೆ. ಸ್ಥಳೀಯರು ಹೇಳ್ತಾ ಇರೋ ಪ್ರಕಾರ ವಿಮಾನ ಭೂಮಿಗೆ ಬಿದ್ದ ರಭಸ ಮತ್ತು ಅಲ್ಲೆದ್ದ ಬೆಂಕಿ ಮತ್ತು ಹೊಗೆಯನ್ನ ನೋಡಿದ ಮೇಲೆ ಆ ವಿಮಾನದಲ್ಲಿದ್ದವರು ಯಾರು ಬದುಕುಳಿಯೋದಿಕ್ಕೆ ಸಾಧ್ಯನೇ ಇಲ್ಲ. ಪರಿಹಾರದ ತಂಡಗಳು ಬಂದಿವೆ. ಅವಶೇಷಗಳ ಅಡಿಯಲ್ಲಿ ಹುಡುಕುವ ಕೆಲಸ ನಡೆದಿದೆ. ಗೆಳೆಯರೆ, ವಿಮಾನ ಅನ್ನೋದೊಂದು ಅದ್ಭುತ ಕಲ್ಪನೆ. ಅದರಲ್ಲಿ ಹಾರಾಡಬೇಕು ಅಂತ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ, ಆಸೆ ಪಡ್ತಾರೆ. ಎಷ್ಟೋ ಮಂದಿಗೆ ಜೀವನದಲ್ಲಿ ಒಮ್ಮೆ ಆದ್ರೂ ವಿಮಾನ ಹತ್ತಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಕೆಲವೊಮ್ಮೆ ವಿಮಾನಗಳು ಭಯ ಕೂಡ ಹುಟ್ಟಿಸುತ್ತವೆ. ಯಾಕೆಂದ್ರೆ ಅಲ್ಲಿ ಏನಾದ್ರೂ ಅವಘಡ ಸಂಭವಿಸಿ ಬಿಟ್ರೆ ನಿಜಕ್ಕೂ ಬದುಕೋದಿಕ್ಕೆ ಸಾಧ್ಯವೇ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗ ಅಂಥದ್ದೇ ಒಂದು ಘಟನೆ ಗುಜರಾತ್ ಅಲ್ಲಿ ನಡೆದಿದೆ. ಸ್ನೇಹಿತರೆ, ಈ ವಿಮಾನ ಅಪಘಾತದ ಬಗ್ಗೆ ನಾನು ಈ ವಿಡಿಯೋ ಮಾಡುವ ಹೊತ್ತಿನವರೆಗೆ ದೊರೆತ ಅಂತಿಮ ಮಾಹಿತಿಯ ಪ್ರಕಾರ 204 ಮಂದಿಯಲ್ಲಿ ಸಾವಿಗೀಡಾಗಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಉಳಿದವರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಅದರಲ್ಲೂ ಸೀಟ್ ನಂಬರ್ 11A ಅಲ್ಲಿ ಕುಳಿತಿದ್ದ ವ್ಯಕ್ತಿ ಪವಾಡ ಸದೃಶ ರೀತಿಯಲ್ಲಿ ಬಚಾವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಈ ವಿಮಾನ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಒಂದರ ಮೇಲೆ ಬಿದ್ದ ಪರಿಣಾಮ ಹಾಸ್ಟೆಲ್ ಅಲ್ಲಿದ್ದ ಮೆಡಿಕಲ್ ವಿದ್ಯಾರ್ಥಿಗಳು ಕೂಡ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಆ ಪೈಕಿ 3 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಮೆಡಿಕಲ್ ಅಸೋಸಿಯೇಷನ್ ತಿಳಿಸಿದೆ. ಇನ್ನುಳಿದ 40ಕ್ಕೂ ಹೆಚ್ಚು ಗಾಯಾಳು ಮೆಡಿಕಲ್ ವಿದ್ಯಾರ್ಥಿಗಳನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಗೆಳೆಯರೆ, ಏರ್ ಇಂಡಿಯಾದ 171 ವಿಮಾನ ಬೋಯಿಂಗ್ ನಿರ್ಮಿತ ಡ್ರೀಮ್ ಲೈನರ್ ವಿಮಾನ. ಇದರಲ್ಲಿ ಒಟ್ಟು 290 ಮಂದಿ ಪ್ರಯಾಣಿಸೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು 242 ಮಂದಿ ಆ ವಿಮಾನದಲ್ಲಿ ಇದ್ರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಈಗ ಅಪಘಾತಕ್ಕೀಡಾಗಿದೆಯಲ್ಲ ಬೋಯಿಂಗ್ ಡ್ರೀಮ್ ಲೈನರ್, ಇದು ಯಾವುದೇ ಅಡೆತಡೆಗಳಿಲ್ಲದಂತೆ ಸರಿಸುಮಾರು 13,530 ಕಿಲೋಮೀಟರ್ಗಳಷ್ಟು ದೂರ ಪ್ರಯಾಣಿಸಬಲ್ಲದ್ದಾಗಿದೆ. ಈ ವಿಮಾನ ದೂರದ ಊರುಗಳಿಂದ ನೇರವಾಗಿ ಸಂಪರ್ಕ ಸಾಧಿಸುವುದಕ್ಕೆ ಸಹಾಯಕವಾಗಿತ್ತು. ಬೋಯಿಂಗ್ 787-8 ಡ್ರೀಮ್ ಲೈನರ್ ದೊಡ್ಡದಾದ ದೇಹವನ್ನು ಹೊಂದಿದ್ದು ಎಫಿಷಿಯನ್ಸಿ ಮತ್ತು ಕಂಫರ್ಟ್ಗೆ ಹೆಸರುವಾಸಿಯಾದ ವಿಮಾನ. 2011ರಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದ ಬೋಯಿಂಗ್ ಜಗತ್ತಿನ ನಾನಾ ನಗರಗಳ ನಡುವಿನ ಸುಲಭ ಸಂಪರ್ಕಕ್ಕೆ, ಸುಲಭ ಪ್ರಯಾಣಕ್ಕಾಗಿ ಇದನ್ನು ಬಳಸಬಹುದು ಅಂತ ಹೇಳಿತ್ತು. ಹೀಗಾಗಿನೇ ಈ ವಿಮಾನಗಳು ಇಂಟರ್ ಕಾಂಟಿನೆಂಟಲ್ ವಿಮಾನಗಳು ಅಂತ ಕರೆಸ್ಕೊಳ್ತಾ ಇದ್ವು. ಇನ್ನು ಇದರಲ್ಲಿ ಅಡ್ವಾನ್ಸ್ಡ್ ನ್ಯಾವಿಗೇಷನ್ ಸಿಸ್ಟಮ್, ಸಿಂಥೆಟಿಕ್ ವಿಷನ್ ಸಿಸ್ಟಮ್, ಇಂಟಿಗ್ರೇಟೆಡ್ ಮಾಡ್ಯುಲರ್ ಏವಿಯಾನಿಕ್ಸ್ ಸೇರಿದ ಹಾಗೆ ಸಾಕಷ್ಟು ಅತ್ಯಾಧುನಿಕ ತಾಂತ್ರಿಕ ಉಪಕರಣಗಳನ್ನು ಕೊಡಲಾಗಿತ್ತು. ಹೀಗಾಗಿ ಇದು ಜಾಗತಿಕ ವಿಮಾನ ಕಂಪನಿಗಳ ಅಚ್ಚುಮೆಚ್ಚಿನ ವಿಮಾನ ಅನ್ನಿಸ್ಕೊಳ್ತಾ ಇತ್ತು. ಆದರೆ ಅಹಮದಾಬಾದಲ್ಲಿ ನಡೆದಿರುವ ಈ ದುರಂತಕ್ಕೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಗೆಳೆಯರೆ, ಯಾವುದೇ ವಿಮಾನ ಅಪಘಾತ ಆದಾಗ ಅಂತಿಮ ಕ್ಷಣದಲ್ಲಿ ಪೈಲಟ್ ಹಾಗೂ ATC ನಡುವಿನ ಸಂಭಾಷಣೆ ಮತ್ತು ಕಾಕ್ಪಿಟ್ ಅಲ್ಲಿದ್ದ ಪೈಲಟ್ಗಳು ಪರಸ್ಪರ ಮಾತಾಡೋದು ಇಂಥದ್ದೇನೇ ಇದ್ರೂ ಕೂಡ ಅದು ಬ್ಲಾಕ್ ಬಾಕ್ಸ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಆ ಬ್ಲಾಕ್ ಬಾಕ್ಸ್ ಸಿಕ್ಕಿದ್ದೇ ಆದಲ್ಲಿ ವಿಮಾನ ಯಾವ ಕಾರಣಕ್ಕೆ ಪತನ ಆಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಲಭ್ಯವಾಗುವುದಕ್ಕೆ ಅವಕಾಶ ಇರುತ್ತೆ. ಇನ್ನು ಈ ವಿಮಾನ ಅಪಘಾತಕ್ಕೆ ಏನು ಕಾರಣ ಇರಬಹುದು ಅನ್ನೋ ನಿಟ್ಟಲ್ಲಿ ಒಂದಷ್ಟು ಮಂದಿ ಎಕ್ಸ್ಪರ್ಟ್ಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಮೊದಲನೇದಾಗಿ, ವಿಮಾನ 825 ಅಡಿಗಳಷ್ಟು ಲೋ ಆಲ್ಟಿಟ್ಯೂಡ್ ಅಲ್ಲಿ ಕ್ಯಾಟಾಸ್ಟ್ರಾಫಿಕ್ ಫೇಲ್ಯೂರ್ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗೆ ವಿಮಾನದ ಪೈಲಟ್ಗಳು ವಿಮಾನವನ್ನ ಎತ್ತರಕ್ಕೆ ಕೊಂಡೊಯ್ಯೋದ್ರಲ್ಲಿ ವಿಫಲರಾಗಿರಬಹುದು ಅನ್ನೋ ಅನುಮಾನಗಳು ಕೂಡ ಮೂಡ್ತಾ ಇವೆ. ಜೊತೆಗೆ ಟೇಕ್ ಆಫ್ ಆಗೋ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಹಕ್ಕಿಗಳು ವಿಮಾನಕ್ಕೆ ಬಡದಿರಬಹುದಾದ ಅನುಮಾನವನ್ನು ಕೂಡ ಇಲ್ಲಿ ತೆಗೆದು ಹಾಕೋದಿಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಈಗ ದುರಂತಕ್ಕೀಡಾಗಿರುವ ವಿಮಾನ ಇದೆಯಲ್ಲ, ಇದು ಪೂರ್ತಿಯಾಗಿ ಭರ್ತಿಯಾಗಿದ್ದಲ್ಲದೆ ಲಂಡನ್ವರೆಗೆ ಹೋಗೋದಕ್ಕೆ ಬೇಕಾದ ಇಂಧನವನ್ನು ಕೂಡ ಹೊಂದಿತ್ತು. ಈ ರೇಷಿಯೋದಲ್ಲಿ ಏನಾದರೂ ವ್ಯತ್ಯಾಸ ಆಗಿ ಕೂಡ ಅಪಘಾತ ಆಗಿರಬಹುದು ಅಂತ ಏರೋನಾಟಿಕ್ಸ್ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ವಿಮಾನ ಅಪಘಾತ ಆಗೋದಕ್ಕೆ ಕೆಲವೇ ಕ್ಷಣಗಳ ಮುನ್ನ ಪೈಲಟ್ಗಳು ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ಮೇಡೇ ಕಾಲ್ ಕೊಟ್ಟಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆದರೆ ಆ ಬಳಿಕ ATCಯ ಸಿಬ್ಬಂದಿ ಕೊಟ್ಟ ಮೆಸೇಜ್ಗೆ ವಿಮಾನದಿಂದ ಉತ್ತರ ಬರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಮೇಡೇ ಕಾಲ್ ಅನ್ನ ತುಂಬಾ
ಕ್ಲಿಷ್ಟಕರ ಸಮಯದಲ್ಲಿ ಅಪಾಯದ ಮುನ್ಸೂಚನೆಯನ್ನ ಕೊಡೋ ಸಂದರ್ಭದಲ್ಲಿ ಸಾಗರ ಹಾಗೂ ವಾಯುಯಾನಗಳಲ್ಲಿ ಬಳಸ್ತಾರೆ. ಮೇಡೆ ಕಾಲ್ ಬಂತು ಅಂದ್ರೆ ಅಲ್ಲಿ ಜೀವನ್ಮರಣ ಹೋರಾಟ ಇದೆ ಅಂತ ಅರ್ಥ. ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದರಲ್ಲೂ ವಿಮಾನಯಾನ ವಲಯದಲ್ಲಿ ಮೇಡೆ ಕಾಲನ್ನು ಹೆಚ್ಚಾಗಿ ಬಳಸ್ತಾರೆ. ಇದು ಸುಲಭವಾಗಿ ಎಲ್ಲ ATCಗಳಿಗೆ ಅರ್ಥವಾಗುವಂತೆ ಬಿಂಬಿಸಲಾಗಿದೆ. ಹೀಗಾಗಿನೇ ಮೇಡೆ ಅಂದರೆ ಅಲ್ಲಿ ಅಪಾಯ, ಕಟ್ಟಿಟ್ಟ ಬುತ್ತಿ ಅಂತ ಅರ್ಥ. ಗೆಳೆಯರೆ, ಆ ವಿಮಾನದಲ್ಲಿ 10 ಮಂದಿ ಕ್ರೂ ಮೆಂಬರ್ಗಳು, 2 ಪೈಲಟ್ಗಳು ಹಾಗೂ 230 ಮಂದಿ ಪ್ರಯಾಣಿಕರಿದ್ದರು. ಆ 230 ಮಂದಿ ಪ್ರಯಾಣಿಕರ ಪಟ್ಟಿ ಕೂಡ ಹೊರಬಂದಿದೆ. ಈ ಪ್ರಯಾಣಿಕರ ಪಟ್ಟಿಯಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರ ಹೆಸರಿದೆ. ಹಾಗೆ ಇದರಲ್ಲಿ 169 ಮಂದಿ ಭಾರತೀಯರಿದ್ರೆ 53 ಮಂದಿ ಬ್ರಿಟಿಷ್ ಪ್ರಜೆಗಳು, 7 ಮಂದಿ ಪೋರ್ಚುಗೀಸರು ಹಾಗೂ ಒಬ್ಬ ಕೆನಡಿಯನ್ ನಾಗರಿಕ ಇದ್ದ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ವಿಮಾನ ಅಪಘಾತಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದ ಹಾಗೆ ಸಾಕಷ್ಟು ರಾಜಕಾರಣಿಗಳು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರ ಜೊತೆ ಸಿನಿಮಾ ತಾರೆಯರು ಕೂಡ ಈ ದುರಂತಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಬೋಯಿಂಗ್ ಡ್ರೀಮ್ ಲೈನರ್ನ ಈ ಅಪಘಾತ ಇದೆಯಲ್ಲ, ಇದು ಬೋಯಿಂಗ್ ಕಂಪನಿಗೆ ಸಾಕಷ್ಟು ನಷ್ಟವನ್ನು ಉಂಟು ಮಾಡ್ತಾ ಇದೆ. ಯಾಕೆಂದ್ರೆ ಈ ಅಪಘಾತ ಆದ ನಂತರ ಬೋಯಿಂಗ್ನ ಷೇರುಗಳ ಕುಸಿತ ಶುರುವಾಗಿದೆ. ಹಾಗೆ ನೋಡಿದ್ರೆ ಬೋಯಿಂಗ್ ಡ್ರೀಮ್ ಲೈನರ್ಗೆ ಸಂಬಂಧಪಟ್ಟ ಹಾಗೆ ಇಷ್ಟೊಂದು ದೊಡ್ಡ ಅಪಘಾತ ಸಂಭವಿಸ್ತಾ ಇರೋದು ಇದೇ ಮೊದಲ ಬಾರಿ. ಈ ಹಿಂದೆ 2013ರಲ್ಲಿ ಬೋಸ್ಟನ್ನಲ್ಲಿ ನಿಂತಿದ್ದ ಜಪಾನ್ ಏರ್ಲೈನ್ಸ್ಗೆ ಸೇರಿದ್ದ ಬೋಯಿಂಗ್ 787 ವಿಮಾನದಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ಕೊಂಡಿತ್ತು. ಆ ನಂತರ ಜಪಾನ್ನ ಆಲ್ ನಿಪಾನ್ ಏರ್ಲೈನ್ಸ್ ಬಳಸ್ತಾ ಇದ್ದ ಡ್ರೀಮ್ ಲೈನರ್ 787 ವಿಮಾನದಲ್ಲಿ ಮಾರ್ಗ ಮಧ್ಯೆ ಎಮರ್ಜೆನ್ಸಿ ಸಿಚುಯೇಷನ್ ನಿರ್ಮಾಣ ಆಯಿತು. ಆದರೆ ಅವತ್ತು ಯಾವುದೇ ಪ್ರಾಣಹಾನಿ ಆಗಿರಲಿಲ್ಲ. ಅವತ್ತಿಗೆ ವಿಮಾನದಲ್ಲಿ ಬಳಕೆ ಮಾಡಿದ್ದ ಲಿಥಿಯಂ ಅಯಾನ್ ಬ್ಯಾಟರಿಯ ಕಾರಣದಿಂದ ಈ ಸಮಸ್ಯೆ ಉಂಟಾಗಿತ್ತು ಅಂತ ಹೇಳಲಾಯಿತು. ಇದಾದ ನಂತರ ಅಮೆರಿಕದ ಯಾವುದೇ ಏರ್ಲೈನ್ಗಳು ಕೂಡ ಈ ಬೋಯಿಂಗ್ 787 ವಿಮಾನವನ್ನ ಬಳಸೋದಿಕ್ಕೆ ಹೋಗ್ತಾ ಇರಲಿಲ್ಲ. ಮೊದಲು ನೀವು ಬ್ಯಾಟರಿ ಸರಿಪಡಿಸಿ ಆ ನಂತರ ವಿಮಾನದ ಬಳಕೆಯನ್ನ ಶುರು ಮಾಡೋಣ ಅಂತ ಅವ್ರು ಹೇಳ್ತಾ ಬಂದರು. ಆ ಬಳಿಕ ಬೋಯಿಂಗ್ ಈ ಸಮಸ್ಯೆಯನ್ನ ಸರಿಪಡಿಸ್ತು, ಅದರಲ್ಲಿನ ಬ್ಯಾಟರಿಯನ್ನ ಬದಲಾಯಿಸಿತು. ಆ ನಂತರವೇ ಅಮೆರಿಕಾದಲ್ಲಿ ಈ ವಿಮಾನಗಳ ಹಾರಾಟಕ್ಕೆ ಅವಕಾಶವನ್ನು ಕೊಡಲಾಯಿತು. ಇನ್ನು ಇತ್ತೀಚೆಗೆ ಬೋಯಿಂಗ್ 787-9 ಅನ್ನೋ ವಿಮಾನದಲ್ಲಿ ಕೂಡ ಒಂದಷ್ಟು ಸಮಸ್ಯೆ ಕಾಣಿಸ್ಕೊಂಡಿದ್ದನ್ನು ನಾವಿಲ್ಲಿ ಮರೆಯೋ ಹಾಗಿಲ್ಲ. ಗೆಳೆಯರೆ, ರಸ್ತೆಗಳಲ್ಲಿ ಹೋಗುವ ವಾಹನಗಳು ಹೇಗೆ ಆಗಾಗ ಅಪಘಾತಕ್ಕೀಡಾಗ್ತಲೇ ಇರುತ್ತವೋ ಹಾಗೆ ವಿಮಾನಗಳು ಕೂಡ ಅಪಘಾತಕ್ಕೀಡಾಗ್ತಾ ಇರುತ್ತವೆ. ಇನ್ನು ಭಾರತದಲ್ಲಿ ಕೂಡ ವಿಮಾನ ಅಪಘಾತಗಳು ಹೊಸವೇನಲ್ಲ. 2020ರಲ್ಲಿ ಕೇರಳದ ಕಲ್ಲಿಕೋಟೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಬೋಯಿಂಗ್ 737 ವಿಮಾನ ರನ್ವೇಯಿಂದ ಜಾರಿ ಹೋಗಿತ್ತು. ಅಲ್ಲಿ ಅದು ಒಟ್ಟು 4 ಪೀಸುಗಳಾಯಿತು. ಆ ದುರಂತದಲ್ಲಿ 18 ಮಂದಿ ಸಾವನ್ನಪ್ಪಿದ್ರೆ 172 ಮಂದಿ ಅದೃಷ್ಟವಶಾತ್ ಸಣ್ಣ ಪುಟ್ಟ ಗಾಯಗಳಿಂದ ಜೀವ ಉಳಿಸ್ಕೊಂಡಿದ್ರು. ಹಾಗೆಯೇ ಮೇ 22, 2010ರಂದು ಮಂಗಳೂರಲ್ಲಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ನ ಫ್ಲೈಟ್ ನಂಬರ್ 812 ಅಪಘಾತಕ್ಕೀಡಾಗಿ 158 ಮಂದಿ ಬಲಿಯಾದರು. ಹಾಗೆ 2000 ಜುಲೈ 7ನೇ ತಾರೀಕು ಬಿಹಾರದ ಪಾಟ್ನಾದಲ್ಲಿ ವಿಮಾನವೊಂದು ಜನವಸತಿಯ ಮೇಲೆ ಬಿತ್ತು. ಆ ಸಂದರ್ಭದಲ್ಲಿ ವಿಮಾನದಲ್ಲಿದ್ದ 50 ಮಂದಿ ಹಾಗೂ ವಸತಿ ಪ್ರದೇಶದಲ್ಲಿದ್ದ 5 ಸಾವನ್ನಪ್ಪಿದ್ರು. ಇನ್ನು 1993ರಲ್ಲಿ ಮಹಾರಾಷ್ಟ್ರದ ಔರಂಗಾಬಾದಲ್ಲಿ ಟೇಕ್ ಆಫ್ ಆಗೋ ಸಮಯದಲ್ಲೇ ರನ್ವೇಯ ಕೊನೆಯಲ್ಲಿ ನಿಂತಿದ್ದ ಲಾರಿಯೊಂದಕ್ಕೆ ಡಿಕ್ಕಿ ಹೊಡೆದ ಇಂಡಿಯನ್ ಏರ್ಲೈನ್ಸ್ ವಿಮಾನ 55 ಮಂದಿಯನ್ನು ಬಲಿ ತಗೊಳ್ತು. 1988ರಲ್ಲಿ ಅಹಮದಾಬಾದಲ್ಲೇ ಪೈಲಟ್ ಎರರ್ನ ಕಾರಣಕ್ಕಾಗಿ ವಿಮಾನ ಅಪಘಾತ ಆಯಿತು. ಅದರಲ್ಲಿದ್ದ 130 ಮಂದಿ ಬಲಿಯಾದರು. ಇನ್ನು 1990ರ ಫೆಬ್ರವರಿ 14ನೇ ತಾರೀಕು ಬೆಂಗಳೂರಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ಇಂಡಿಯನ್ ಏರ್ಲೈನ್ಸ್ನ ಫ್ಲೈಟ್ ನಂಬರ್ 605 ಅಪಘಾತಕ್ಕೀಡಾಯಿತು. 92 ಮಂದಿಯಲ್ಲಿ ಸಾವನ್ನಪ್ಪಿದ್ರು. ಅಲ್ಲಿ ಕೂಡ ಪೈಲಟ್ ಎರರ್ನಿಂದಲೇ ಈ ಅಪಘಾತ ಆಯಿತು ಅಂತ ಹೇಳಲಾಯಿತು. 91ರಲ್ಲಿ ಇಂಫಾಲಾದಲ್ಲಿ ಇಂಡಿಯನ್ ಏರ್ಲೈನ್ಸ್ ವಿಮಾನ ಅಪಘಾತಕ್ಕೀಡಾಗಿ 69 ಮಂದಿ ಸಾವನ್ನಪ್ಪಿದ್ರೆ 1978ರ ಜನವರಿ 1ನೇ ತಾರೀಕು ಏರ್ ಇಂಡಿಯಾದ 855 ವಿಮಾನ ಮುಂಬೈಯಲ್ಲಿ ಕ್ರಾಶ್ ಆಯಿತು. ಅವತ್ತು 213 ಮಂದಿ ಮೃತಪಟ್ಟರು. ಹಾಗೆಯೇ 1976ರಲ್ಲಿ ಕೂಡ 95 ಮಂದಿಯನ್ನ ವಿಮಾನ ಅಪಘಾತ ಬಲಿ ತಗೊಳ್ತು. 1963ರಲ್ಲಿ ಬಾಂಬೆ ಏರ್ಪೋರ್ಟಲ್ಲಿ ನಡೆದ ಅಪಘಾತದಲ್ಲಿ 63 ಮಂದಿ, 1962ರಲ್ಲಿ ಮುಂಬೈಯಲ್ಲಿ ನಡೆದ ಮತ್ತೊಂದು ವಿಮಾನ ಅಪಘಾತದಲ್ಲಿ 94 ಮಂದಿ ಸಾವನ್ನಪ್ಪಿದ್ರು. ಹಾಗೆ ನೋಡಿದರೆ ಭಾರತದಲ್ಲಿ ಸಂಭವಿಸಿರುವ ಅತಿದೊಡ್ಡ ದುರಂತ ಅನ್ನೋ ಕುಖ್ಯಾತಿಗೆ ಗುರುವಾರ ನಡೆದ ಅಹಮದಾಬಾದ್ ಬೋಯಿಂಗ್ ಕ್ರ್ಯಾಶ್ ಪಾತ್ರ ಆಗ್ತಾ ಇದೆ. ಗೆಳೆಯರೆ, ನಾನು ಈ ವಿಡಿಯೋ ಮಾಡುವ ಹೊತ್ತಿನವರೆಗೂ ಆ ವಿಮಾನ ಅಪಘಾತದ ಹಿಂದಿನ
ನಿರ್ದಿಷ್ಟ ಕಾರಣ ಏನು ಅನ್ನೋದು ಗೊತ್ತಾಗಿರಲಿಲ್ಲ. ಬ್ಲಾಕ್ ಬಾಕ್ಸ್ ಸಿಕ್ಕ ನಂತರ ಅಥವಾ ಆ ಬಗ್ಗೆ ತನಿಖೆಗಳು ಪೂರ್ಣಗೊಂಡ ನಂತರ ವಿಮಾನ ಅಪಘಾತದ ಹಿಂದಿನ ಕಾರಣ ಖಚಿತವಾಗಿ ಗೊತ್ತಾಗೋ ಸಾಧ್ಯತೆ ಇರುತ್ತೆ. ಆ ಅಪಘಾತದಲ್ಲಿ ಸಾವಿಗೀಡಾದವರ ಆತ್ಮಗಳಿಗೆ ಶಾಂತಿ ಸಿಗಲಿ ಅಂತ ಆಶಿಸೋಣ. ಆ ಕುಟುಂಬಗಳಿಗೆ ದುಃಖವನ್ನು ಭರಿಸುವ ಧೈರ್ಯ ಮತ್ತು ಶಕ್ತಿ ಸಿಗಲಿ. ಇದು ಗೆಳೆಯರೆ ಅಹಮದಾಬಾದ್ನ ವಿಮಾನ ಪತನದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.